ಓಂ ಶಾಂತಿ. ಬಾಬಾರವರು ಮಾಡಿಸಿರುವಂತಹ ಯೋಗ ಪ್ರಯೋಗದ ಅನುಭವಗಳು. ಯಾರ ಮೂಲಕ ಅಂದರೆ ಸೂರಜ್ಭಾಯ್ ಅವರ ಮೂಲಕ ಮಾಡಿಸಿದ್ದಾರೆ. ಈ ಒಂದು ಅನುಭವಗಳ ಬಗ್ಗೆ ಈ ದಿನ ನಾವು ತಿಳ್ಕೊಳ್ಳೋಣ. ಸೂರಜ್ಭಾಯ್ ಅವರು ಒಂದು ದಿನ ಒಂದು ವಿಡಿಯೋದಲ್ಲಿ ನೋಡಿದ್ರಂತೆ, ಅಂದರೆ ಈ ಜಪಾನ್ನ ಒಂದು ವಿಜ್ಞಾನಿಗಳು ಇದ್ದಾರಲ್ಲ, ಅವರು ಒಂದು ಪ್ರಯೋಗವನ್ನು ಮಾಡಿದ್ರು. ಅಂದರೆ ನೀರಿನ ಮೇಲೆ ಪ್ರಯೋಗವನ್ನು ಮಾಡಿದ್ದಾರೆ. ಫಸ್ಟು ಏನು ಮಾಡಿದರು ಅಂದರೆ, ಒಂದು ಗ್ಲಾಸ್ ತಗೊಂಡ್ರು, ನೀರನ್ನು ತುಂಬಿದ್ರು, ಇನ್ನೊಂದು ಗ್ಲಾಸ್ ತಗೊಂಡ್ರು, ನೀರನ್ನು ತುಂಬಿದ್ರು. ಒಂದು ಗ್ಲಾಸ್ ಮೇಲೆ ಹೇಟ್ ಅಂತ ಬರೆದ್ರು, ಇನ್ನೊಂದು ಗ್ಲಾಸ್ ಮೇಲೆ ಲವ್ ಅಂತ ಬರೆದ್ರು. ಹೇಟ್ ಅಂದರೆ ಗೊತ್ತಲ್ವಾ, ದ್ವೇಷ, ಇಷ್ಟ ಇಲ್ದಿರೋ ಅಂತಹದ್ದು. ಮತ್ತೆ ಇನ್ನೊಂದು ಗ್ಲಾಸು ಲವ್ ಅಂದರೆ ಪ್ರೀತಿ ಇರುವಂತಹದ್ದು ಬರೆದ್ರು. ಮತ್ತೆ ಒಂದೇ ರೂಮಲ್ಲಿ, ಒಂದೇ ಟೆಂಪ್ರೇಚರ್ ಇರುವಂಥ ರೂಮಲ್ಲಿ ಇಟ್ಟರು. ನೈಟೆಲ್ಲ ಬಿಟ್ಟರು ಅಲ್ಲೇನೆ. ಮತ್ತು ಬೆಳಿಗ್ಗೆ ಎದ್ದು ನೋಡಿದ್ರು. ಮತ್ತು ಅವರು ಆ ನೀರನ್ನು ಚೆಕ್ ಮಾಡೋದಕ್ಕೆ, ಟೆಸ್ಟ್ ಮಾಡೋದಕ್ಕೆ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇತ್ತು ಅವ್ರ ಹತ್ರ. ಈಗ ವಿಜ್ಞಾನಿಗಳು ಅಂದಾಗ ಅವ್ರ ಹತ್ರ ಇರುತ್ತೆ ಅಲ್ವಾ, ಆ ಒಂದು ಕ್ಯಾಮ್ರಾಸ್ ಇರ್ಬೋದು, ಆ ಇನ್ಸ್ಟ್ರೂಮೆಂಟ್ಸು ಇತ್ತು. ಅದ್ರ ಮೂಲಕ ಅವರು ಚೆಕ್ ಮಾಡಿ ನೋಡಿದ್ರು. ಅಂದರೆ ಈ ದ್ವೇಷ ಅನ್ನೋ ಒಂದು ಗ್ಲಾಸ್ ಏನಿದೆ ನೀರು, ಅದನ್ನು ಚೆಕ್ ಮಾಡಿ ನೋಡಿದ್ರು. ಅದರಲ್ಲಿ ಏನು ಕಾಣ್ತು ಇವ್ರಿಗೆ ಅಂದರೆ, ಬ್ಲ್ಯಾಕ್ ಕಲರ್ ಅಂದರೆ ಕಪ್ಪು ಬಣ್ಣದ ಒಂದು ರೇಸ್, ಆ ಕಿರಣಗಳು ಕಾಣ್ತು. ಇನ್ನೊಂದು ಲವ್ ಅಂತ ಇತ್ತಲ್ಲ, ಆ ಗ್ಲಾಸ್ ಒಳಗಡೆ ಇತ್ತಲ್ಲ ನೀರು, ಅದನ್ನು ಚೆಕ್ ಮಾಡಿ ನೋಡಿದ್ರು. ಅಲ್ಲಿ ಗೋಲ್ಡನ್ ಕಲರ್ ಕಿರಣಗಳು ಇದ್ದಿದ್ದನ್ನು ಗಮನಿಸಿದ್ರು. ಅಂದರೆ ಈ ಹೇಟ್ ಅನ್ನೋವಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿದೆ, ನೆಗೆಟಿವ್ ಎನರ್ಜಿ ಅದು ಅಲ್ವಾ. ಈ ಲವ್ ಅನ್ನುವಂತಹದ್ದು ಪಾಸಿಟಿವ್ ಎನರ್ಜಿ. ಹಾಗಾಗಿ ಸೂರಜ್ಭಾಯ್ ಅವ್ರಿಗೆ ಯೋಚನೆ ಬಂತಂತೆ, ಅಂದರೆ ಮನುಷ್ಯರ ಒಂದು ದೇಹದಲ್ಲಿ 70-80% ಬರೀ ನೀರೇ ಇರುತ್ತೆ. ಮತ್ತು ನಮ್ಮ ಒಂದು ಮನಸ್ಸು ದ್ವೇಷದಿಂದ, ಕೋಪದಿಂದ, ಟೆನ್ಷನ್ನು, ನೆಗೆಟಿವಿಟಿಯಿಂದ, ದುಃಖ, ಅಸಹ್ಯ, ಈ ಥರ ಒಂದು ಭಾವನೆಗಳಿಂದ ತುಂಬಿದೆ. ಅಂದರೆ ಆ ವೈಬ್ರೇಷನ್ಸ್, ಅಂದರೆ ನೀರಿಗೆ ತುಂಬ ಗ್ರಾಸ್ಪಿಂಗ್ ಪವರ್ ಇರುತ್ತೆ ಅನ್ನೋದು ಸಹ ನಮಗೆ ಗೊತ್ತಿದೆ. ಅದು ಬೇಗ ಅದು ಕ್ಯಾಚ್ ಮಾಡ್ಕೊಂಡ್ಬಿಡತ್ತೆ ವೈಬ್ರೇಷನ್ಸನ್ನು. ಹಾಗಾಗಿ ನಾವು ನೀರು ಕುಡಿತೀವಿ, ಮತ್ತು ನಮ್ಮ ಒಂದು ಸಂಕಲ್ಪಗಳು, ನಮ್ಮ ಒಂದು ಭಾವನೆಗಳು ಈ ರೀತಿ ನೆಗೆಟಿವ್ ಆಗಿದೆ ಅಂದರೆ, ಆ ನೀರು ಎಷ್ಟು ಬೇಗ ಅದು ಕ್ಯಾಚ್ ಮಾಡ್ಕೊಳ್ಳುತ್ತಲ್ಲ. ಅಂದರೆ ನಮ್ಮ ಬಾಡಿಯಲ್ಲಿ ಫುಲ್ಲು, ಇಡೀ ದೇಹದಲ್ಲಿ ಇರುವಂಥ ನೀರು ಮಲಿನ ಆಗಿರುವಂಥ ನೀರು, ಅಪವಿತ್ರ ಆಗಿರುವಂಥ ನೀರು. ಮತ್ತು ಆ ಮಲಿನ ಆಗಿರುವಂಥ ನೀರಿಂದ ಏನೆಲ್ಲ ಆಗ್ಬೋದು ಅಲ್ವಾ. ಅಂದರೆ ಈ ಕಾರಣದಿಂದಲೇ ಅನಾರೋಗ್ಯ ಬರುವಂಥದ್ದು, ಈ ಕಾರಣಗಳಿಂದಲೇ ಅನಾರೋಗ್ಯಗಳು ಅನ್ನುವಂಥದ್ದು ಜಾಸ್ತಿ ಆಗಿ ಬರುತ್ತೆ ಅನ್ನೋದವರು ಕಂಡಿಡ್ಕೊಂಡ್ರು, ಯಾರು ಸೂರಜ್ಭಾಯ್ ಅವರು. ಅದಕ್ಕೋಸ್ಕರ ಯಾಕೆ ಆ ನೀರನ್ನು ನಾವು ಚಾರ್ಜ್ ಮಾಡಿಕೊಂಡು, ಪವಿತ್ರ ಮಾಡಿಕೊಂಡು, ಭಗವಂತನ ಶಕ್ತಿಗಳನ್ನು ಅದರಲ್ಲಿ ತುಂಬಿ, ನಾವು ಆ ವೈಬ್ರೇಷನ್ಸ್ ಏನಿದೆ, ಪವಿತ್ರವಾದ ವೈಬ್ರೇಷನ್ಸನ್ನು ತುಂಬಿ ನಾವು ಯಾಕೆ ಅದನ್ನು ನಾವು ಕುಡಿಬಾರ್ದು ಅಂತ ಡಿಸೈಡ್ ಮಾಡಿಕೊಂಡ್ರು. ಆಮೇಲೆ ಒಂದಿನ ಒಬ್ಬರು, ಅಂದರೆ ಡಿಲ್ಲಿಯಲ್ಲಿದ್ದರಂತೆ ಅವರು. ಡಿಲ್ಲಿಯಲ್ಲಿರಬೇಕಾದ್ರೆ ಒಂದು ಹುಡುಗಿಗೆ ಜ್ವರ ಇತ್ತಂತೆ. ಆಗ ಅವರು ಈ ಪ್ರಯೋಗ ಮಾಡಿದ್ದಾರೆ. ನೀರನ್ನು ಅಂದರೆ ಈ ಚಾರ್ಜ್ ಮಾಡಿದ್ರಂತೆ. ಅದು ಚಾರ್ಜ್ ಮಾಡುವಾಗ ಒಂದು
ಯಾವ ರೀತಿಯಲ್ಲಿ ನಾನು ಚಾರ್ಜ್ ಮಾಡಬೇಕು, ಯೋಗ ಪ್ರಯೋಗ ಮಾಡಬೇಕು, ಯಾವ ಒಂದು ಸಂಕಲ್ಪಗಳನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಅವರು ಚಿಂತನೆ ಮಾಡಿ 2 ಸಂಕಲ್ಪಗಳು ತಗೊಂಡ್ರು. ಅಂದರೆ 2 ಸ್ವಮಾನಗಳು ತಗೊಂಡ್ರು. ಒಂದು, ನಾನು ಪವಿತ್ರಾತ್ಮ, ಇನ್ನೊಂದು, ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮ. ಇದರಲ್ಲಿ ಒಂದು ಸ್ವಮಾನವನ್ನು ತಗೊಂಡು ಆ ನೀರಿನ ಮೇಲೆ ಪ್ರಯೋಗ ಮಾಡಿದ್ದಾರೆ. ಆಯಿತಾ. ಒಂದು ಗ್ಲಾಸಲ್ಲಿ ನೀರಿಟ್ಕೊಂಡು ಅವರು ಒಂದು ಸ್ವಮಾನದ ಸ್ಮೃತಿಯಲ್ಲಿತ್ತು 7 ಬಾರಿ ಸಂಕಲ್ಪ ಮಾಡಿದ್ರು. ಸಂಕಲ್ಪ ಮಾಡಿದ ಆದಮೇಲೆ ಆ ಹುಡುಗಿ ಇತ್ತಲ್ಲ, ಅಂದರೆ ಏನು, ಜ್ವರ ಇತ್ತು ನೋಡಿ, ಆ ಒಂದು ಹುಡುಗಿಗೆ ಈ ನೀರನ್ನು ಕೊಟ್ಟರು, ಚಾರ್ಜ್ ಮಾಡಿರೋ ನೀರು. ಅಂದರೆ ಆ ಹುಡುಗಿಯ ತಲೆ ಮೇಲೆ ಕೈ ಇಟ್ಟರು ಕೂಡ ಅಷ್ಟು ಸುಡುತ್ತಿತ್ತಂತೆ, ಅಷ್ಟು ಜ್ವರ ಇತ್ತು. ಯಾವಾಗ ಚಾರ್ಜ್ ಮಾಡಿರೋ ನೀರನ್ನು ಇವರು ಚಾರ್ಜ್ ಮಾಡಿ ಕೊಟ್ರಲ್ಲ, ಕುಡಿದಿದ್ದಾದಮೇಲೆ ಅರ್ಧ ಗಂಟೆಯಲ್ಲೇ ಜ್ವರ ವಾಸಿ ಆಗೋಗಿದೆ. ಆವಾಗಿಂದ ಅಂದರೆ ಅವ್ರಿಗೆ ಅವಾಗ ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ದೆ. ಅಂದರೆ ನನಗೆ ತುಂಬ ಆವಾಗ ಖುಷಿ ಆಯಿತು. ನಾನು ಎಲ್ಲರಿಗೂ ಸಹ ಈ ವಿಷಯದ ಬಗ್ಗೆ ಎಲ್ಲರಿಗೂ ಸಹ ನಾನು ಹೇಳ್ತಿರ್ತೀನಿ, ಈ ಪ್ರಯೋಗದ ಬಗ್ಗೆ ಎಲ್ಲರಿಗೂ ಸಹ ನಾನು ಹೇಳ್ತಿರ್ತೀನಿ ಅಂತಲೂ ಕೂಡ ಹೇಳಿದ್ರು. ಯಾರು? ಸೂರಜ್ ಭಾಯ್. ಮತ್ತು ಇನ್ನೊಂದು ಪ್ರಯೋಗ, ಇದು ನೀರಿಂದ ಮಾಡುವಂಥ ಪ್ರಯೋಗ, ಆಯಿತಾ. ಇನ್ನೊಂದು ಎರಡನೇದು, ಇದು ನೀವು ಕೇಳಿರ್ತೀರ, ಆಯಿತಾ. ನೀರಿಂದು ನೀವು ಕೇಳಿರ್ತೀರ, ಮತ್ತು ಇವಾಗ ಹೇಳ್ತಿರೋದ್ರ ಬಗ್ಗೆನೂ ನೀವು ಕೇಳಿರ್ತೀರ. ಆದರೆ ಅಂದರೆ ನಾವು ಮಾಡಬೇಕೋ ಬೇಡವೋ ಅನ್ನೋದು ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಇಂಟ್ರೆಸ್ಟ್ ಇರೋದಿಲ್ಲ, ಕೆಲವ್ರಿಗೆ ನಂಬಿಕೆ ಇರುತ್ತೆ, ಕೆಲವ್ರಿಗೆ ನಂಬಿಕೆ ಇರೋದಿಲ್ಲ. ಆ ರೀತಿ ಇರುತ್ತೆ. ಯಾಕಂದರೆ ಸ್ವಮಾನದಲ್ಲಿ ಅಷ್ಟು ಶಕ್ತಿ ಇದೆ. ಯಾಕಂದರೆ ಅದು ಬಾಬಾರವರು ಕೊಟ್ಟಿರುವಂತಹ ಸ್ವಮಾನಗಳಲ್ವ, ಅದರಲ್ಲಿ ತುಂಬ ಶಕ್ತಿಗಳಿರುತ್ತೆ. ನಾನು ಆತ್ಮ, ಪವಿತ್ರ ಸ್ವರೂಪ ಆತ್ಮ ಆಗಿದ್ದೀನಿ, ನನ್ನ ತಂದೆ ಪವಿತ್ರ ಸಾಗರ ಆಗಿದ್ದಾರೆ ಅಂದರೆ ಆ ಪವಿತ್ರತೆ ಕಿರಣಗಳು ನಮ್ಮಲ್ಲಿ ಎಂಟರ್ ಆಗುತ್ತೆ, ನಮ್ಮ ಸುತ್ತೂ ಆ ವೈಬ್ರೇಷನ್ಸ್ ಇರುತ್ತೆ, ಆಯ್ತಲ್ಲ. ಮತ್ತು ನೀರಿಗೆ ತುಂಬ ಗ್ರಾಸ್ಪಿಂಗ್ ಪವರ್ ಇರೋದ್ರಿಂದ ಅದು ಅಬ್ಸರ್ವ್ ಮಾಡಲ್ವಾ, ಮಾಡುತ್ತೆ ತಾನೇ. ಅದಕ್ಕೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಆದರೆ ಈ ಪ್ರಯೋಗಗಳನ್ನು ಮಾಡಿ ಕೆಲವರು ಪಾಸ್ ಆಗಿದ್ದಾರೆ, ಆಯಿತಾ. ಇದರ ಒಂದು ಎಫೆಕ್ಟು ಬಂದಿದೆ. ಹಾಗಾಗಿ ಅದರ ಅನುಭವಗಳನ್ನು ಸಹ ತಿಳಿಸಿದ್ದಾರೆ ಸೂರಜ್ ಭಾಯ್ ಅವರು, ಬಾಬಾರವರು ಅವ್ರ ಮೂಲಕ ತಿಳಿಸಿದ್ದಾರೆ. ಅದರ ಬಗ್ಗೆನೇ ಈಗ ನಾವು ತಿಳ್ಕೊಳ್ತಾ ಇರುವಂಥದ್ದು. ಈಗ ಎರಡನೇದು ಏನು ಅಂದರೆ, ಈ ಪ್ರಾಣಾಯಾಮ ಮಾಡ್ತಾರೆ ನೋಡಿ, ಅವರು ಜಾಸ್ತಿ ಕೈಗಳನ್ನು ಉಜ್ಜೋವಂಥದ್ದು ಅವೆಲ್ಲ ಮಾಡ್ತಿರ್ತಾರೆ, ಆಯಿತಾ. ಅದನ್ನು ನೋಡಿದ್ರಂತೆ ಯಾರೋ ಸೂರಜ್ ಭಾಯ್ ಅವರು ಇಲ್ಲಿ ಆ ಪ್ರಯೋಗ ಮಾಡೋದಕ್ಕೆ ಅದನ್ನು ಬಳಸ್ಕೊಂಡಿದ್ದಾರೆ. ಏನು ಅಂದರೆ, 2 ಕೈಗಳನ್ನು ನೀವು ಚೆನ್ನಾಗಿ ಉಜ್ಜಿದಾಗ, ಒಂದು ಕೈ ಇನ್ನೊಂದು ಕೈಗೆ, ಒಂದು ಕೈ ಇನ್ನೊಂದು ಕೈಯನ್ನು, ಒಂದು ಕೈಯಲ್ಲಿ ಇನ್ನೊಂದು ಒಂದು ಕೈಯನ್ನು ಸೇರಿಸಿ ಚೆನ್ನಾಗಿ ಉಜ್ಜಿದಾಗ, ಅದು ಸ್ವಲ್ಪ ದೂರ ಇಟ್ಟಾಗ ಏನಾಗುತ್ತೆ, ಅಲ್ಲಿ ಒಂದು ವೈಬ್ರೇಷನ್ಸ್ ಅನ್ನುವಂಥದ್ದು ಇರುತ್ತೆ ಅಂತ. ಆದರೆ ಒಂದು ಸ್ವಮಾನದಲ್ಲಿ ಕೂತು ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಅನ್ನೋ ಸ್ವಮಾನದಲ್ಲಿ ಕೂತು ಅವರು ಈ ಒಂದು ಏನು ಪ್ರಯೋಗ ಮಾಡಿದ್ದಾರೆ ಅಂದರೆ, ಏನು 2 ಕೈಗಳನ್ನು ಉಜ್ಜೋದು, ಆಯಿತಾ. ಇವಾಗ ಚಪ್ಪಾಳೆ ತಟ್ಟಬೇಕಾದ್ರೆ ನಾವು ಹೇಗೆ ಅಲ್ವಾ 2 ಕೈಯನ್ನು ಜೋಡಿಸ್ತೀವಲ್ಲ, ಹಾಗೇ ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಉಜ್ಜುವಂಥದ್ದು ಆ ಸ್ವಮಾನದಲ್ಲಿರ್ತ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಆಗಿದ್ದೀನಿ, ಸರ್ವಶಕ್ತಿವಂತನ ಸಂತಾನ ಆಗಿದ್ದೀನಿ. ಆಗ ಆ ವೈಬ್ರೇಷನ್ ಅಂದರೆ ಸ್ವಲ್ಪ ಕೈಗಳನ್ನು ದೂರ ಮಾಡಿದಾಗ ಅಲ್ಲಿ ವೈಬ್ರೇಷನ್ಸ್ ಅನ್ನುವಂಥದ್ದು ಇರುತ್ತೆ. ನೀವು ಬೇಕಾದರೆ ಪ್ರಯೋಗ ಮಾಡಿ ನೋಡಿ ಅಂತಲೂ ಸಹ ಸೂರಜ್ ಭಾಯ್ ಅವರು ಕ್ಲಾಸಲ್ಲಿ ತಿಳಿಸಿದ್ರು, ಆಯಿತಾ. ಅದು ಅಂದರೆ ಕೈಗಳಲ್ಲೂ ಸಹ ಎನರ್ಜಿ ಅನ್ನುವಂಥದ್ದು ಹರಿತಿರತ್ತೆ, ಆಯಿತಾ. ಮತ್ತು ಈ ಒಂದು ಪ್ರಯೋಗವನ್ನು ಮಾಡಿದ್ರಂತೆ. ಅಂದರೆ ಯಾವ ರೀತಿ ಅಂತಂದರೆ, ಡಿಲ್ಲಿಯಲ್ಲಿ ಒಬ್ಬ ಪೇಷಂಟ್ ಇದ್ರಂತೆ. ಏನು ಅಂದರೆ, ಈ ಒಂದು ಸಂಕಲ್ಪ ಮಾಡಿ
ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆತ್ಮ ಅನ್ನೋ ಸಂಕಲ್ಪ ಮಾಡಿ 2 ಕೈಗಳನ್ನು ಉಜ್ಜಿ ಸ್ವಲ್ಪ ದೂರ ಇಟ್ಟು ನೋಡಿದಾಗ ವೈಬ್ರೇಷನ್ಸ್ ಅನ್ನುವಂಥದ್ದು ಬರುತ್ತೆ ಅನ್ನೋದು ಗೊತ್ತಾಗಿದೆ. ಆಮೇಲೆ ಅಂದರೆ ಈ 2 ಕೈಗಳಿಂದ ಅಂದರೆ ಸ್ವಲ್ಪ ದೂರ ಇಡ್ತೀವಿ ಮತ್ತು 2 ಕೈಗಳಲ್ಲಿ ಏನಾಗಿರುತ್ತೆ ವೈಬ್ರೇಷನ್ಸ್ ಇರುತ್ತಲ್ಲ, ಆ ವೈಬ್ರೇಷನ್ಸ್ ಆ 2 ಕೈಗಳನ್ನು ಹಾಗೆ ಎತ್ತಿ ತಲೆ ಮೇಲೆ ಇಡುವಂಥದ್ದು, ಅಂದರೆ ಬ್ರೈನ್ಗೆ ಎನರ್ಜಿಯನ್ನು ಕೊಡುವಂತಹದ್ದು. ಬ್ರೈನ್ಗೆ ಈಗ ತಲೆ ಮೇಲೆ 2 ಕೈಗಳನ್ನು ಇಡುವಂತಹದ್ದು ಆಯಿತಾ. ಅಂದರೆ ಉಜ್ಜಿಬಿಟ್ಟು ಒಂದು ಸ್ವಲ್ಪ ದೂರ ಮಾಡಿ ಕೈಗಳನ್ನು, ಅಲ್ಲಿ ಎನರ್ಜಿ ಇರುತ್ತೆ ಆಯಿತಾ. ಆ ಎನರ್ಜಿಯನ್ನು ಬ್ರೈನ್ಗೆ ಕೊಡುವಂಥದ್ದು. 2 ಕೈಗಳನ್ನು ತಲೆ ಮೇಲೆ ಇಟ್ಕೊಂಡಾಗ ಆ ಬ್ರೈನ್ಗೆ ಎನರ್ಜಿ ಅನ್ನುವಂಥದ್ದು ಹೋಗುತ್ತೆ. ಈ ಥರ ಮಾಡಿದ್ರೆ ಎಲ್ಲ ರೋಗಗಳು ಸಹ ಸಮಾಪ್ತಿಯಾಗುತ್ತೆ ಅನ್ನೋದು ಸಹ ಅವರು ಅನುಭವ ಮಾಡಿಕೊಂಡ್ರು. ಅಂದರೆ ಬ್ರೈನಿಂದನೇ ತಾನೇ ಎಲ್ಲ ಒಂದು ಕಾಯಿಲೆಗಳು ಸಹ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮನಸ್ಸಿನ ಪ್ರಭಾವ ಬ್ರೈನ್ಗೆ ಮೊದಲು ಎಫೆಕ್ಟ್ ಆಗುವಂಥದ್ದು ಅಲ್ವಾ. ಬ್ರೈನ್ಗೂ ಎಫೆಕ್ಟ್ ಆಗುತ್ತಲ್ವ. ಮನಸ್ಸಲ್ಲಿ ನಾವು ಏನು ಎಂತಹ ಅಶುದ್ಧ ಸಂಕಲ್ಪಗಳು ಮಾಡ್ತೀವಿ, ದ್ವೇಷದಿಂದ ಕೂಡಿರೋ ಸಂಕಲ್ಪಗಳು, ನೆಗೆಟಿವ್ ಅವೆಲ್ಲ ಏನಿರುತ್ತೆ ಅದು ಬ್ರೈನ್ ಮೇಲೂ ಸಹ ಪ್ರಭಾವ ಬೀರುತ್ತೆ. ಮತ್ತು ಈ ಒಂದು ಪ್ರಯೋಗವನ್ನು ಈ ಚಂಡೀಗಢ ಇದೆಯಲ್ಲ, ಅಲ್ಲಿ ಒಂದು ಅಲ್ಲಿ ಅಂದರೆ ಚಂಡೀಗಢ ಹತ್ರ ಒಂದು ಊರಿದೆ. ಅಲ್ಲಿ ಈ ಒಂದು ಮೊದಲ ಪ್ರಯತ್ನವನ್ನು ಅವರು ಮಾಡಿದ್ರಂತೆ. ಅಲ್ಲಿ ಕೂಡ ಒಂದು ಹುಡುಗಿ ಅಂದರೆ 12 ವರ್ಷಗಳಿಂದ ಮೆಂಟಲ್ ಪ್ರಾಬ್ಲಮ್ಸ್ ಇತ್ತು. 12 ವರ್ಷಗಳಿಂದ ಆ ಹುಡುಗಿಗೆ ಅಂದರೆ ಹುಚ್ಚಿಡ್ದಿರುತ್ತೆ ನೋಡಿ, ಆ ಥರ ಇತ್ತು. ಅಂದರೆ ತುಂಬ ಕಷ್ಟಪಡ್ತಿತ್ತು ಆ ಹುಡುಗಿ. ಅವ್ರಿಗೆ 3 ಜನ ಕೆಲಸದವರು ಸಹ ಇಟ್ಟಿದ್ರು ಅವ್ರ ಮನೆಯವರು. ಮೆಂಟಲ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡೋದು ಅವ್ರ ಮನೆಯವ್ರಿಗೆ ಇಷ್ಟ ಇರಲಿಲ್ಲ. ಯಾಕಂದರೆ ಅವರು ಒಂದು ಒಳ್ಳೆ ಹೆಸರಿರುವಂತಹ ಒಂದು ಕುಟುಂಬ ಆಗಿತ್ತು. ಆದ್ದರಿಂದ ಅವರು ಮೆಂಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂತ ಅವರು ಇಷ್ಟಪಡ್ತಿರ್ಲಿಲ್ಲ. ಮತ್ತು ಆ ಹುಡುಗಿ ಇದ್ದಾರಲ್ಲ, ಅವ್ರ ತಾಯಿ ಮತ್ತು ತಂಗಿ ರಾಜಯೋಗವನ್ನು ಕಲಿತಾ ಇರೋದ್ರಿಂದ ಸೂರಜ್ ಭಾಯ್ ಹತ್ರ ಹೋಗಿ ಒಂದಿನ ಭೇಟಿ ಮಾಡಿ ಈ ಸಮಸ್ಯೆಯನ್ನು ಹೇಳಿದ್ರಂತೆ. ಆಗ ಅವರಿಗೆ ಈ ನೀರನ್ನು ಚಾರ್ಜ್ ಮಾಡುವಂಥದ್ದು ಮತ್ತು ಬ್ರೈನ್ಗೆ ಎನರ್ಜಿಯನ್ನು ಕೊಡುವಂಥದ್ದು ಇವೆರಡನ್ನೂ ಸಹ ಹೇಳಿದ್ರಂತೆ. ಅಂದರೆ 10 ನಿಮಿಷ, ಬೆಳಿಗ್ಗೆ 10 ನಿಮಿಷ, ಸಂಜೆ 10 ನಿಮಿಷ ನೀವು ಈ ಒಂದು ನೀರನ್ನು ಚಾರ್ಜ್ ಮಾಡಿ ಕೊಡಿ ಮತ್ತು ಬ್ರೈನ್ಗೂ ಸಹ ಎನರ್ಜಿಯನ್ನು ಕೊಡಿ, ಈ ಅಭ್ಯಾಸವನ್ನು ಮಾಡಿ ಅಂತ ಹೇಳಿದ್ರಂತೆ. ಆಮೇಲೆ ಅವರು ಅಂದರೆ ಆ ಅಭ್ಯಾಸವನ್ನು ಮಾಡ್ತಾ ಏನಾಯಿತು ಅಂದರೆ ನಾರ್ಮಲ್ ಆಗಿಬಿಟ್ರಂತೆ ಅವರು. ಅಂದರೆ ಹುಚ್ಚಿಡಿದಿರೋ ಥರ ಇತ್ತು, ಮೆಂಟಲ್ ಪ್ರಾಬ್ಲಮ್ಸ್ ಇತ್ತು ಆ ಹುಡುಗಿಗೆ, ನಾರ್ಮಲ್ ಆಗಿಬಿಟ್ರು. ಅದನ್ನು ಇವರು ಹೋಗಿ ನೋಡಿದ್ರಂತೆ, ಯಾರು ಸೂರಜ್ ಭಾಯ್ ಅವರು. ಮತ್ತು ಅಲ್ಲಿರುವಂಥ ಕೆಲವು ಮಾತೆಗಳು ಈ ಒಂದು ಎಫೆಕ್ಟ್ ಆಗಿರೋದನ್ನು, ಈ ಪ್ರಯೋಗವನ್ನು ನೋಡಿ, ಅವರು ವಾಸಿ ಆಗಿರೋದನ್ನು ನೋಡಿ ಕೆಲವರು ಬಂದ್ಬಿಟ್ಟು ಮತ್ತೆ ಸೂರಜ್ ಭಾಯ್ ಅವ್ರಿಗೆ ಭೇಟಿ ಮಾಡಿದ್ರಂತೆ. ಅವ್ರು ಹೇಳಿದ್ರಂತೆ, ನಮ್ಮ ಮಕ್ಕಳು ತುಂಬ ಹೈಪರ್ ಆ್ಯಕ್ಟಿವ್ ಇದ್ದಾರೆ ಅಂತ. ಯಾವ ಸ್ಕೂಲಲ್ಲೂ ಕೂಡ ಅಡ್ಮಿಷನ್ಸು ಮಾಡ್ಕೊಳ್ತಿಲ್ಲ ನಮ್ಮ ಮಕ್ಕಳಿಗೆ, ಅಷ್ಟು ಹೈಪರ್ ಆ್ಯಕ್ಟಿವ್ ಇದ್ದಾರೆ. ಟೀಚರ್ಸ್ನು ಕೂಡ ಅಳಿಸ್ತಾರೆ, ಕೊನೆಗೆ ಎಲ್ಲರನ್ನ ಹೊಡೆಯುವಂಥದ್ದು, ಎಲ್ಲದನ್ನು ಹೊಡೆದಾಕುವಂಥದ್ದು, ಈ ಥರ ಬಿಹೇವಿಯರ್ ಇದೆ ಅಂತ ಈ ಸಮಸ್ಯೆಯನ್ನು ತಿಳಿಸಿದ್ರಂತೆ. ಅವ್ರಿಗೂ ಕೂಡ ಸೂರಜ್ ಭಾಯ್ ಅವರು ಈ ಒಂದು ವಾಟರ್ ಚಾರ್ಜು ಮತ್ತು ಬ್ರೈನ್ಗೆ ಎನರ್ಜಿಯನ್ನು ಕೊಡಿ ಮತ್ತು 1 ಗಂಟೆ ಮೆಡಿಟೇಷನ್ ಮಾಡಿ. ಯಾಕಂದರೆ ಅವರು ಬಾಬನ ಮಕ್ಕಳಾಗಿದ್ರಲ್ವಾ, ಆದ್ದರಿಂದ 1 ಗಂಟೆ ಮೆಡಿಟೇಷನ್ ಮಾಡಿ ಮತ್ತು ಇವೆರಡು ಪ್ರಯೋಗಗಳನ್ನು ಮಾಡಿ ಅಂತ ಹೇಳಿದ್ರಂತೆ. ಅಂದರೆ ಆ 2 ಮಕ್ಕಳಲ್ಲಿ ಒಬ್ಬ ಮಗು 8 ವರ್ಷದ ಮಗು, ಇನ್ನೊಂದು ಮಗು 6 ವರ್ಷದ ಮಗು. 21 ದಿನ ಈ ಪ್ರಯೋಗವನ್ನು ಮಾಡಿದ್ರು. ಆಮೇಲೆ ಮಕ್ಕಳನ್ನು ಇವ್ರ ಹತ್ರ ಕರ್ಕೊಂಬಂದ್ರಂತೆ.
ಅಂದರೆ ಅವರು 21 ದಿನದಲ್ಲಿ ನಾರ್ಮಲ್ ಆಗಿಬಿಟ್ಟಿದ್ರು. ಇದು ಸಹ ಒಂದು ಪ್ರಯೋಗ. ನಾರ್ಮಲ್ ಆಗಿಬಿಟ್ರು ಅವರು, ಆ ಥರ ಇದ್ದು ಅಂಥವ್ರು. ಮತ್ತೆ ಇನ್ನೊಬ್ರು ಇದ್ರಂತೆ, ಅಂದರೆ ಅವರು ಡಿಲ್ಲಿಯಲ್ಲಿ ಇದ್ದಾಗಲೇ ನಡೆದಿರುವಂಥದ್ದು ಇದು ಕೂಡ. ಅವರು ಒಬ್ಬರು ಮಾತೆ, ಅವರು ಮಗಳ ಪತಿ ಅಂದರೆ ಅಳಿಯ, ಲೌಕಿಕದಲ್ಲಿ ಅವರು ಅಳಿಯ ಆಗಬೇಕು. ಅವರಿಗೆ 6 ದಿನಗಳಿಂದ ನಿದ್ದೆ ಬರ್ತಿರ್ಲಿಲ್ವಂತೆ, ನಿದ್ದೆನೇ ಮಾಡ್ತಿರ್ಲಿಲ್ವಂತೆ. ಬಂದು ಇವ್ರ ಮಾತೆ ಬಂದು ಸೂರಜ್ ಭಾಯ್ ಅವ್ರ ಹತ್ರ ಹೇಳಿದ್ರಂತೆ, ಈ ಥರ 6 ದಿನಗಳಿಂದ ನಿದ್ದೆನೇ ಮಾಡ್ತಿಲ್ಲ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರು ಕೂಡ ಏನು ಪ್ರಯೋಜನ ಆಗ್ತಿಲ್ಲ, ಮತ್ತು ತುಂಬ ನಿದ್ರೆ ಮಾತ್ರೆಗಳು ಕೂಡ ಕೊಡ್ತಿದ್ದಾರೆ, ಏನೂ ಎಫೆಕ್ಟ್ ಇಲ್ಲ, ಮತ್ತು ಇಂಜೆಕ್ಷನ್ಸು ಕೂಡ ಕೊಟ್ಟರು, ಏನೂ ರಿಸಲ್ಟ್ ಇಲ್ಲ, ಮತ್ತು ಅನಸ್ತೇಷಿಯಾ ಕೂಡ ಕೊಟ್ಟರು, ಏನೂ ಕೆಲಸ ಮಾಡಲಿಲ್ಲ. ತುಂಬ ಕಷ್ಟ ಅನುಭವಿಸ್ತಿದ್ದಾರೆ ಅವರು, ನಮ್ಮ ಅಳಿಯ ಅವರು ಅಂತ ಹೇಳಿದ್ರಂತೆ ಮಾತೆ ಸೂರಜ್ ಭಾಯ್ ಅವ್ರ ಹತ್ರ. ಅಂದರೆ ಈ ಥರ ಆಗ್ತಾ ಇದ್ರೆ ಒಂದು ಹುಚ್ಚಿಡಿಬೋದು, ಇಲ್ಲ ಪ್ರಾಣಕ್ಕಾದರೂ ತೊಂದರೆ ಆಗ್ಬೋದು ಅಂತಲೂ ಕೂಡ ಹೇಳಿದ್ರಂತೆ. ಆಯಿತಾ. ಆಮೇಲೆ ಇವರು ಅಂದರೆ ಇವ್ರಿಗೆ ಯೋಚನೆ ಬಂತಂತೆ, ಅಂದರೆ ಇವ್ರಿಗೆ ಅರ್ಥ ಆಯ್ತಂತೆ, ಯಾರಿಗೆ, ಸೂರಜ್ ಭಾಯ್ ಅವ್ರಿಗೆ ಏನಾಗಿರ್ಬೋದು ಅಂದರೆ ಬ್ರೈನ್ ತುಂಬ ಬ್ರೈನ್ ಆ್ಯಕ್ಟಿವ್ ಇದ್ದಾಗ ನಿದ್ದೆ ಬರೋದಿಲ್ಲ. ಆಯಿತಾ. ತುಂಬ ಬ್ರೈನು ಆ್ಯಕ್ಟಿವ್ ಆಗಿದೆ, ಎಷ್ಟು ಅಂತಂದರೆ ಶಾಂತಿನೇ ಆಗ್ತಿಲ್ಲ, ಅಷ್ಟು ಬ್ರೈನು ಆ್ಯಕ್ಟಿವ್ ಆಗಿತ್ತಂತೆ. ಇವೆರಡು ಪ್ರಯೋಗ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೂ ಸಹ ಹೇಳಿದ್ರಂತೆ, ಈ ವಾಟರ್ ಚಾರ್ಜು ಮತ್ತು ಬ್ರೈನ್ಗೆ ಎನರ್ಜಿಯನ್ನು ಕೊಡುವಂಥದ್ದು ಮಾಡಿದ್ರಂತೆ. ಅಂದರೆ ಈ ಒಂದು ಪ್ರಯೋಗವನ್ನು ಅವರಿಗೆ ತಿಳಿಸ್ಕೊಟ್ರು. ಆಮೇಲೆ ಅವರು ನೈಟು 9 ಗಂಟೆಗೆ ಈ ಒಂದು ಪ್ರಯೋಗವನ್ನು ಮಾಡಿದ್ರಂತೆ. ಬೆಳಿಗ್ಗೆ 9 ಗಂಟೆಗೆ ಪ್ರಯೋಗ ಮಾಡಿದ್ದಾರೆ. ಬೆಳಿಗ್ಗೆ ಸೂರಜ್ ಭಾಯ್ ಅವರನ್ನು ಭೇಟಿ ಮಾಡೋಕ್ಕೆ ಬಂದ್ರಂತೆ ಆ ಮಾತೆ. ಬಂದಾಗ ಹೇಳಿದ್ರಂತೆ, ಅವರು ನೈಟ್ ತುಂಬ ಗಾಢವಾಗಿ ನಿದ್ದೆ ಹೋದರು ಅಂತ. ಡಾಕ್ಟರ್ ಬಂದು ಅಲ್ಲಿರೋ ನರ್ಸನ್ನು ಕೇಳಿದ್ರಂತೆ, ಏನು ಕೊಟ್ರಿ ಅವರು ಆ ರೀತಿ ನಿದ್ದೆ ಮಾಡಿದಾರಲ್ಲ ಅಂತ. ಆಗ ನರ್ಸ್ ಹೇಳಿದ್ರಂತೆ, ಅವರತ್ತೆ ಬಂದು ಏನೋ ಕುಡಿಸ್ಬಿಟ್ಟು ಹೋದ್ರು, ಏನೂ ಗೊತ್ತಿಲ್ಲ, ಆವಾಗಿಂದ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ ಅಂತ. ಏನು ಕುಡಿಸ್ಬಿಟ್ಟು ಹೋದ್ರು ಅನ್ನೋದು ಸಹ ನಮಗೆಲ್ಲರಿಗೂ ಸಹ ಗೊತ್ತಿದೆ, ಹೇಳ್ಬೇಕಾಗಿರುವಂಥದ್ದು ಇಲ್ಲ. ಅಂದರೆ ಇಷ್ಟೆಲ್ಲ ಅನುಭವಗಳು ಏನು ಅಂದರೆ ಬಾಬಾ ನಮಗೆ ಸ್ವಮಾನದ ಒಂದು ಸ್ಮೃತಿಯಲ್ಲಿ ಇರಿ ಅಂತ ನಮಗೆ ಹೇಳ್ತಿರ್ತಾರೆ, ನಿಜ. ಅದನ್ನು ನಾವು ಅನುಭವದಲ್ಲಿ ಅಂದರೆ ಅನುಭವ ಮಾಡ್ಕೋಬೇಕು, ಪ್ರಾಕ್ಟಿಕಲಲ್ಲಿ ತಂದು ನಾವು ಅದನ್ನು ಅನುಭವ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಟ್ರೈ ಮಾಡಬೇಕು, ನಂಬುವಂತಹದ್ದಲ್ಲ, ಬಾಬಾರವರ ಮೇಲೆ ನಂಬಿಕೆ, ಬಾಬಾರವರು ಕೊಟ್ಟಿರುವಂತಹ ಸ್ವಮಾನದ ಮೇಲೆ ನಂಬಿಕೆ. ಆಯಿತಾ. ಈ ಒಂದು ಪ್ರಾಕ್ಟೀಸನ್ನು ನಾವು ಮಾಡಿ ಪ್ರತಿದಿನ ನಾವು ನೀರು ಕುಡಿತಿರ್ತೀವಿ, ಒಂದು ಸ್ವಲ್ಪ ಹೊತ್ತು ಒಂದು 30 ಸೆಕೆಂಡ್ ಪಾಸ್ ಮಾಡಿ, 1 ನಿಮಿಷ ಪಾಸ್ ಮಾಡಿ, ನಾವು ಅದಕ್ಕೆ ವೈಬ್ರೇಷನ್ಸನ್ನು ತುಂಬಿಸಿ, ಪಾಸಿಟಿವ್ ವೈಬ್ರೇಷನ್ಸು, ನಾನು ಪವಿತ್ರ ಆತ್ಮ, ಇಲ್ಲ ನಾನು ಮಾಸ್ಟರ್ ಸರ್ವಶಕ್ತಿವಾನ ಆತ್ಮ ಆಗಿದ್ದೀನಿ, ಸರ್ವಶಕ್ತಿವಂತನ ಸಂತಾನ, ಪವಿತ್ರ ಸಾಗರನ ಸಂತಾನ, ಯಾವುದಾದ್ರೂ ಒಂದು ಸಂಕಲ್ಪ ಆದರೂ ಕೂಡ, ಒಂದು ಸ್ವಮಾನ ಆದರೂ ಕೂಡ ನೀವು ತಗೊಂಡು ಅದರ ಮೇಲೆ ಅಂದರೆ ಅದನ್ನು ಚಾರ್ಜ್ ಮಾಡಿ ನೀವು ತಗೊಳ್ಳೋದ್ರಿಂದ ಮತ್ತು ಆ ನೀರು ನಮ್ಮ ಬಾಡಿಯಲ್ಲಿ ಹೋಗುತ್ತೆ, ನಮ್ಮ ದೇಹದಲ್ಲಿ ಹೋಗುತ್ತೆ ಅಂತಂದರೆ ಎಷ್ಟು ಶಕ್ತಿಶಾಲಿ ಇರುತ್ತೆ ಆ ನೀರು, ಎಷ್ಟು ಶುದ್ಧವಾದ ನೀರು. ಅದು ನಮ್ಮ ಬ್ರೈನ್ ಮೇಲೂ ಮತ್ತು ನಮ್ಮ ಒಂದು ಏನು ನೆಗೆಟಿವ್ ಯೋಚನೆಗಳು ಅವೆಲ್ಲದರ ಮೇಲೂ ಸಹ ಎಫೆಕ್ಟ್ ಆಗುತ್ತೆ. ಈ ಒಂದು ಶುದ್ಧವಾದ ನೀರನ್ನು, ಪವಿತ್ರವಾದ ನೀರನ್ನು ನಾವು ಸ್ವೀಕಾರ ಮಾಡೋದ್ರಿಂದ ಆವಾಗ ಏನಾಗುತ್ತೆ, ನಾವು ದಿನೇ ನಾವು ಅದರ ಒಂದು ಎಫೆಕ್ಟನ್ನು ನಾವು ನೋಡ್ತಾ ಬರ್ಬೋದು. ಈ ಥರ ತುಂಬ ಆತ್ಮಗಳಿಗೆ ಅನುಭವಗಳು ಆಗಿದೆ, ಎಫೆಕ್ಟ್ ಆಗಿದೆ. ಮತ್ತು ಇನ್ನೊಂದು, ಈಗ ಬ್ರೈನ್ಗೆ ಎನರ್ಜಿಯನ್ನು ಕೊಡುವಂಥದ್ದು, 2 ಕೈಯನ್ನು ಒಂದಕ್ಕೊಂದು ಚೆನ್ನಾಗಿ ಉಜ್ಜಬೇಕು,
ಚೆನ್ನಾಗಿ ಉಜ್ಜಿ, ಅಂದರೆ ಸ್ವಮಾನದ ಸ್ಮೃತಿಯಲ್ಲಿರ್ತಾ, ಬಾಬಾರವ್ರ ಸ್ಮೃತಿಯಲ್ಲಿರ್ತಾ ಚೆನ್ನಾಗಿ ಉಜ್ಜಿ ಒಂದು ಸ್ವಲ್ಪ ಆ ಕೈಗಳನ್ನು ದೂರ ಮಾಡಿದಾಗ ಅಲ್ಲಿ ಎನರ್ಜಿ ಫೀಲ್ ಆಗುತ್ತೆ. ಆಯಿತಾ? ಅದನ್ನು 2 ಕೈಗಳನ್ನು ತಲೆಯ ಮೇಲೆ ಇಡುವಂಥದ್ದು. ಆಯಿತಾ? ಅಂದರೆ ಬ್ರೈನ್ ಇರೋ ಜಾಗದಲ್ಲಿ ಆ ಬ್ರೈನ್ಗೆ ಎನರ್ಜಿಯನ್ನು ಕೊಡುವಂಥದ್ದು. ಆಗ ಆ ಬ್ರೈನ್ಗೆ ಎನರ್ಜಿಯನ್ನು ಕೊಟ್ಟಾಗ ಯಾಕಂದರೆ ಬ್ರೈನ್ ಮೇಲೇನೂ ಕೂಡ ಅಂದರೆ ಮಾನಸಿಕ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅಲ್ವಾ? ಯಾಕಂದರೆ ಮಾನಸಿಕ ಆರೋಗ್ಯ ಇದ್ದಾಗ ಶಾರೀರಿಕ ಆರೋಗ್ಯವೂ ಸಹ ಸರಿ ಹೋಗುತ್ತೆ. ಆ ಬ್ರೈನ್ಗೂ ಸಹ ನಾವು ಈ ಥರ ಶಕ್ತಿಯನ್ನು ಕೊಟ್ಟಾಗ ಅದರಿಂದಲೂ ಸಹ ಶರೀರ ಮತ್ತು ಮನಸ್ಸು ಸಹ ಆರೋಗ್ಯವಾಗಿರುತ್ತೆ. ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಎರಡೂ ಕೂಡ ಚೆನ್ನಾಗಿರುತ್ತೆ ಅಂತ ಈ ಅನುಭವದ ಮೂಲಕ ಬಾಬಾ ನಮಗೆ ತಿಳಿಸ್ಕೊಟ್ರು. ಅಂದರೆ ಇದನ್ನು ಪ್ರಯೋಗ ಮಾಡಿ ಅದರಿಂದ ರಿಸಲ್ಟ್ ಬಂದಿರೋದ್ರಿಂದ ಸೂರಜ್ ಭಾಯ್ ಅವರು ಎಲ್ಲ ಕಡೆಯೂ ಸಹ ಇದರ ಒಂದು ಮಾಹಿತಿಯನ್ನು ಎಲ್ಲರಿಗೂ ಸಹ ತಿಳಿಸ್ಕೊಳ್ತಾ ಬಂದಿದ್ದಾರೆ. ಹಾಗಾಗಿ ನಮಗೂ ಸಹ ಈ ದಿನ ಬಾಬಾ ಅವ್ರ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಓಂ ಶಾಂತಿ.